ಗುಡ್ ಈವ್ನಿಂಗ್. ರಾಜ್ ಮ್ಯೂಸಿಕ್ ಅನ್ನ ನೋಡ್ತಾ ಇದ್ದೀರಾ. ಸ್ಮಿತಾ ನಿಮ್ ಜೊತೆಗಿದ್ದಾಳೆ. ಶಶಿ ಸೋಪ್ ಅರ್ಪಿಸುವ ಗಾಂಧಿನಗರ್ ನ್ಯೂಸ್ಗೆ ಎಲ್ಲರಿಗೂ ಹಾರ್ಟಿ ವೆಲ್ಕಮ್. ಇವತ್ತು ಕೂಡ ಗಾಂಧಿನಗರ್ ನ್ಯೂಸ್ ನಲ್ಲಿ ಚಿತ್ರ ಜಗತ್ತಿನ ಕಲರ್ಫುಲ್ ಜರ್ನಿ, ಸುದ್ದಿ, ಸಮಾಚಾರ ಇವೆಲ್ಲದರ ಬಗ್ಗೆ ಸ್ಮಿತಾ ಅಪ್ಡೇಟ್ ಕೊಡ್ತಾಳೆ. ಮೊದಲಿಗೆ ಸ್ಯಾಂಡಲ್ವುಡ್ ನ ಟಾಪ್ 10 ನ್ಯೂಸ್ ನಲ್ಲಿ ಮತ್ತೆ ಚಂದನವನದಲ್ಲಿ ಕಮಾಲ್ ಮಾಡಲಿರುವ ಕಿಲ್ಲಿಂಗ್ ಜೋಡಿ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ 6ನೇ ಪುಣ್ಯತಿಥಿ. ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಬರಲಿದೆ ಟ್ರೇಲರ್. ಇವೆಲ್ಲ ಸ್ಯಾಂಡಲ್ವುಡ್ ನ ಟಾಪ್ ನ್ಯೂಸ್ ನಲ್ಲಿ. ಕ್ಯಾಮರಾ ಕ್ಲಾಪ್ ಇನ್ ಆಕ್ಷನ್. ನೀನು ಹಾಸ್ಯ ನಟನಿಂದ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಹೊರಹೊಮ್ಮಿರುವ ಕೋಮಲ್ ಅವರಿಗೆ ಈ ವರ್ಷ ಅವರು ನಟಿಸಿದ ಸಿನಿಮಾಗಳು ಅದೇ ಕೈ ಹಿಡಿಯಲಿಲ್ಲ. ಈಗ ಮತ್ತೆ ಆ ಕಾಮಿಡಿ ಟಚ್ ನೀಡಲು ಹಿಂದಿರುಗಿದ್ದಾರೆ. ಕತೆ, ಚಿತ್ರಕಥೆ, ನಿರ್ದೇಶನ, ಪುಟ್ಟಣ ಸಿನಿಮಾದ ಟ್ರೇಲರ್ ಜನಪ್ರಿಯವಾಗಿದ್ದು ಕೋಮಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯವಾಗಿ ನನ್ನ ಸಿನಿಮಾದ ಹಾಡುಗಳು ವೈರಲ್ ಆಗ್ತವೆ, ಆದರೆ ಮೊದಲ ಬಾರಿಗೆ ಟ್ರೇಲರ್ ಜನಪ್ರಿಯವಾಗಿದ್ದು 2 ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಿಸಿದ್ದಾರೆ. ಇದು ತಿಳಿಸುತ್ತದೆ ಜನ ಸಿನಿಮಾದಲ್ಲಿನ ಹಾಸ್ಯ ಇಷ್ಟಪಟ್ಟಿದ್ದಾರೆ ಎನ್ನುತ್ತಾರೆ ಕೋಮಲ್. ಓಪನಿಂಗ್ ಶಾಟ್ ಹಂಗೇ ಓಪನ್ ಆದ್ರೆ ಗಣೇಶ. ಏಯ್ ನಿಲ್ಸು. ಯಾಕೆ ಮೇಡಮ್ ಗಣೇಶ ಅಂದ ತಕ್ಷಣ ನಿಲ್ಸು ಅಂತ ಇದ್ದೀರಾ? ಸರ್, ಈ ಕ್ರೌಡ್ ಅಲ್ಲಿ ಪ್ರೊಡ್ಯೂಸರ್ ಯಾರು ಸರ್? ಎಲ್ಲರೂ ಪ್ರೊಡ್ಯೂಸರ್ಗಳೇ. ಬಾನಲಿ ಬದಲಾಗೋ ಬಣ್ಣವೇ ಭಾವನೆ. ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಬರಲಿದೆ ಟ್ರೇಲರ್. ತಮ್ಮ ಚೊಚ್ಚಲ ಚಿತ್ರ ಸಿಂಪಲ್ ಆಗಿ ಒನ್ ಲವ್ ಸ್ಟೋರಿ ಮೂಲಕ ಗೆದ್ದಿದ್ದ ನಿರ್ದೇಶಕ ಸುನಿ ಈಗ ಅದರ 2ನೇ ಭಾಗ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿಯಲ್ಲಿ ನಿರತರಾಗಿದ್ದು ಸಂಕ್ರಾಂತಿ ವೇಳೆಗೆ ಟೀಸರ್ ಬಿಡುಗಡೆಯಾಗಲಿದೆ. ಅದೇ ತಾಜಾತನ ಮತ್ತು ಸರಳತನವನ್ನು ಮತ್ತೆ ತರಲು ಪ್ರಯತ್ನಿಸುತ್ತಿದ್ದೇನೆ. ಟೀಸರ್ ಜನವರಿ 14ರ ಹೊತ್ತಿಗೆ ಸಿದ್ಧವಾಗುತ್ತದೆ ಎಂದಿದ್ದಾರೆ ನಿರ್ದೇಶಕ ಸಿಂಪಲ್ ಸುನಿ. ಹೆಬ್ಬುಲಿ ಚಿತ್ರೀಕರಣ ಶೀಘ್ರದಲ್ಲೇ ಪ್ರಾರಂಭ. ಸುದೀಪ್ ನಟಿಸಲಿರುವ ಹೆಬ್ಬುಲಿ ಕೊನೆಗೂ ಚಿತ್ರೀಕರಣಕ್ಕೆ ಸಜ್ಜಾಗಿದೆ. ನಿಟ್ಟುಸಿರು ಬಿಟ್ಟಿರುವ ನಿರ್ದೇಶಕ ಕೃಷ್ಣ ತಾರಾ ಬಳಗ ಮತ್ತು ತಾಂತ್ರಿಕ ಬಳಗದ ಆಯ್ಕೆಯಲ್ಲಿ ನಿರತರಾಗಿದ್ದಾರೆ. ಫೆಬ್ರವರಿ ಮಧ್ಯದಿಂದ ಚಿತ್ರೀಕರಣ ಪ್ರಾರಂಭವಾಗಲಿದ್ದು ಈಗಾಗಲೇ ಖಳನಾಯಕ ರವಿಶಂಕರ್ ನಟಿಸಲು ಒಪ್ಪಿಕೊಂಡಿದ್ದಾರೆ. ಮೊದಲ ಹಂತದ ಚಿತ್ರೀಕರಣ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ನಡೆಯಲಿದ್ದು ನಂತರ ಜಮ್ಮು ಕಾಶ್ಮೀರದ ಸೇನಾ ಶಿಬಿರಗಳಲ್ಲಿ ಚಿತ್ರೀಕರಣ ಮುಂದುವರಿಯಲಿದೆಯಂತೆ. ಕಾಡಿಯುವುದೊಂದು ನೆನಪು, ಹುಡುಕಾಟದ ನೆಪದಲ್ಲಿ ಭುವಿಗೆ ಬಂದಿಳಿದು. ಯಾಕೆ ಸ್ವಲ್ಪ ಹತ್ರ ಬಂದ್ರೆ ಹೇಳ್ತೀನಿ. ಬಂದ್ರೆ ರಕ್ಷಿತ್ ಶೆಟ್ಟಿ ರಿಕ್ಕಿ ಅವತಾರ್ ಸಿನಿಮಾ ಮ್ಯಾಶಪ್ ಸ್ಟೈಲ್. ನಟ ಕಮ್ ನಿರ್ದೇಶಕ ರಕ್ಷಿತ್ ಶೆಟ್ಟಿ ಹಾಗೂ ಹರಿಪ್ರಿಯಾ ಪ್ರಮುಖ ಪಾತ್ರಧಾರಿಗಳಾಗಿರುವ ಬಹುನಿರೀಕ್ಷಿತ ರಿಕ್ಕಿ ಚಿತ್ರದ ಭರ್ಜರಿ ಟ್ರೇಲರ್ ಬಿಡುಗಡೆಯಾಗಿ ಭರ್ಜರಿ ಜನಮನ್ನಣೆ ಗಳಿಸಿದೆ. ಈಗ ಹಾಲಿವುಡ್ ಚಿತ್ರದ ಅವತಾರ್ ಶೈಲಿಯಲ್ಲಿ ಅಭಿಮಾನಿ ಅಕ್ಷಯ್ ಎಂಬುವವರು ರಿಕ್ಕಿ ಟ್ರೇಲರ್ ಅನ್ನ ರೂಪಿಸಿದ್ದಾರೆ. ರಿಕ್ಕಿ ಚಿತ್ರದ ಡೈಲಾಗ್ಗಳು ಅವತಾರ್ ಚಿತ್ರದ ಪಾತ್ರಧಾರಿಗಳಿಗೆ ಹೊಂದಿಕೆಯಾಗುವಂತಿದೆ. ಅಂದಹಾಗೆ ರಿಕ್ಕಿ ಟ್ರೇಲರ್ ಈ ಸಮಯಕ್ಕೆ 3,38,187 ಬಾರಿ ವೀಕ್ಷಣೆಯಾಗಿದೆ. ಮ್ಯಾಶಪ್ ವಿಡಿಯೋದ ವೀಕ್ಷಣೆ 1000 ಹಿಟ್ಸ್ ದಾಟಿದೆ. ರಿಕ್ಕಿ ಟ್ರೇಲರ್ ಹಾಗೂ ಮ್ಯಾಶಪ್ ಸ್ಟೈಲ್ ನಲ್ಲಿರುವ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ನೆತ್ತರ ಹನಿ ಮಣ್ಣಿಗೆ ಬಿದ್ದು ಆಕಾಶ ಕೆಂಪಾಗಿ ನೋವಿಗೆ ಹೊಸ ಅರ್ಥ ಬಂದು ಮನದಲ್ಲೀಗ ಕ್ರಾಂತಿಯ ಬೆಂಕಿ. ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ಚಿತ್ರನಟರ ಫ್ಯಾನ್ ಫೈಟ್ಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನು ಈ ಬಗ್ಗೆ ದರ್ಶನ್ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ನಟರನ್ನ ನಿಂದಿಸುವುದು ಮತ್ತು ಅವರ ವಿರುದ್ಧ ಕಾಮೆಂಟ್ ಮಾಡುವುದನ್ನ ಅಭಿಮಾನಿಗಳು ನಿಲ್ಲಿಸಬೇಕು ಅಂತ ತಮ್ಮ ಫೇಸ್ಬುಕ್ ಹಾಗೂ ಟ್ವಿಟರ್ ಮೂಲಕ ಅಭಿಮಾನಿಗಳಲ್ಲಿ ವಿನಂತಿಸಿಕೊಂಡಿದ್ದಾರೆ. ಎಲ್ಲರನ್ನ ಪ್ರೀತಿಸಿ, ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹಿಸಿ, ನಿಮ್ಮ ದಾಸ ದರ್ಶನ್ ಅಂತ ದರ್ಶನ್ ಅವರು ಟ್ವೀಟ್ ಮಾಡಿದ್ದಾರೆ. ವಿಘ್ನ ನಿವಾರಣೆ ಆಯ್ತು. ಜನವರಿ 1ಕ್ಕೆ ವೀರಪ್ಪನ್ ಬೇಟೆ ಪಕ್ಕಾ. ವರ್ಮಾ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವ ಕಿಲ್ಲಿಂಗ್ ವೀರಪ್ಪನ್ ಚಿತ್ರಕ್ಕೆ ಬೆಂಗಳೂರಿನಲ್ಲಿ ಈಗಾಗಲೇ ಹಲವಾರು ಕೇಸ್ಗಳು ದಾಖಲಾಗಿ ಅದು ನಿವಾರಣೆಯಾಯಿತು.
ಎನ್ನುವಷ್ಟರಲ್ಲಿ ಮದ್ರಾಸ್ ಹೈಕೋರ್ಟ್ನಲ್ಲಿ ಕೇಸ್ಗಳು ದಾಖಲಾಗಲು ಆರಂಭವಾಯಿತು. ಆದರೆ ಈ ದೂರನ್ನು ನ್ಯಾಯಾಲಯ ತಳ್ಳಿಹಾಕಿದೆ. ಆದ್ದರಿಂದ ಇದೀಗ ಕಿಲ್ಲಿಂಗ್ ವೀರಪ್ಪನ್ಗೆ ಇದ್ದಂತಹ ಅತ್ಯಂತ ದೊಡ್ಡ ವಿಘ್ನ ನಿವಾರಣೆ ಆಗಿರುವುದರಿಂದ ಚಿತ್ರತಂಡ ಹೇಳಿದಂತೆ ಜನವರಿ 1ರಂದು ಶಿವಣ್ಣ ಹಾಗೂ ವರ್ಮಾ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದಿರುವ ಕಿಲ್ಲಿಂಗ್ ವೀರಪ್ಪನ್ ಭರ್ಜರಿಯಾಗಿ ಬಿಡುಗಡೆಯಾಗಲಿದೆ. ಸಿಗರೆಟ್ ಸೇದಿ ಆರೋಗ್ಯ ಕೆಡಿಸಿಕೊಂಡ ನೀರ್ತೂಸೆ ಬೆಡಗಿ ಹರಿಪ್ರಿಯಾ. ನಿರ್ದೇಶಕ ವಿಜಯ್ ಪ್ರಸಾದ್ ಅವರ ನೀರ್ತೂಸೆ ಚಿತ್ರದಲ್ಲಿ ನಟಿ ಹರಿಪ್ರಿಯಾ ಅವರು ಸಖತ್ತಾಗಿ ದಮ್ ಎಳೆಯುವ ಫೋಟೋಗಳು ಎಲ್ಲೆಡೆ ಬಾರಿ ಸದ್ ಮಾಡಿದ್ದವು. ಜೊತೆಗೆ ಸಿಗರೇಟು ಸೇದುತ್ತಾ ಹರಿಪ್ರಿಯಾ ಅವರು ತುಂಡುಡುಗೆಯಲ್ಲಿ ಹಾಟ್ ಆಗಿ ಕಾಣಿಸಿಕೊಂಡಿರುವ ವಿಚಾರ ಕೂಡ ನಮಗೆ ತಿಳಿದಿದೆ. ಆದರೆ ಪ್ರತಿ ಶಾಟ್ಗೊಂದರಂತೆ ದಿನಕ್ಕೆ ಸುಮಾರು 5ರಿಂದ 10 ಸಿಗರೆಟ್ ಸೇದಿರುವ ನಟಿ ಹರಿಪ್ರಿಯಾ ಅವರ ಪಾಡು ಏನಾಗಿದೆ ಅಂತ ಗೊತ್ತಾ? ಎದೆ ಉರಿಯುವುದು, ವಿಪರೀತ ತಲೆನೋವು ಬರುತ್ತಿದೆ. ಅಷ್ಟೇ ಅಲ್ಲ, ಸರಾಗವಾಗಿ ಉಸಿರಾಡಲು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಇಲ್ಲೊಂದು ಕಹಿ ಸುದ್ದಿಯ ಜೊತೆಗೆ ಸಿಹಿ ಸುದ್ದಿ ಕೂಡ ಇದೆ. ಹೌದು, ಸ್ಯಾಂಡಲ್ವುಡ್ನ ಹ್ಯಾಂಡ್ಸಮ್ ನಟ ಕಿಚ್ಚ ಸುದೀಪ್ ಅವರ ಉದ್ದವಾದ ಸಿಲ್ಕಿ ಕೂದಲನ್ನು ಇಷ್ಟಪಡುತ್ತಿದ್ದ ಅಭಿಮಾನಿಗಳಿಗೆ ಇದು ಕಹಿ ಸುದ್ದಿಯಾದ್ರೆ, ನೀಟಾಗಿ ಕೂದಲು ಕತ್ತರಿಸಿ ಟ್ರಿಮ್ ಮಾಡಿಕೊಂಡಿದ್ದ ಕಿಚ್ಚನ ಹಳೆ ಇಮೇಜ್ ಇಷ್ಟಪಡುವವರಿಗೆ ಇದು ಸಿಹಿ ಸುದ್ದಿ. ಕಿಚ್ಚ ಸುದೀಪ್ ಅವರು ಗಜಕೇಸರಿ ನಿರ್ದೇಶಕ ಎಂ ಕೃಷ್ಣ ಅವರು ಆಕ್ಷನ್ ಕಟ್ ಹೇಳಿರುವ ಹೆಬ್ಬುಲಿ ಚಿತ್ರಕ್ಕಾಗಿ ಬಹಳ ಕಷ್ಟಪಟ್ಟು ಮೇಂಟೈನ್ ಮಾಡಿದ್ದ ತಮ್ಮ ಸುಂದರ ಸಿಲ್ಕಿ ಕೂದಲಿಗೆ ಕತ್ತರಿ ಹಾಕ್ತಿದ್ದಾರೆ. ಕೃಷ್ಣ ಅವರ ಹೆಬ್ಬುಲಿ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅವರು ಖಡಕ್ ಆರ್ಮಿ ಆಫೀಸರ್ ಪಾತ್ರ ಮಾಡ್ತಿರುವುದರಿಂದ ಈ ಚಿತ್ರಕ್ಕಾಗಿ ವಿಶೇಷವಾಗಿ ಈ ವೇಷ ಹಾಕ್ತಿದ್ದಾರಂತೆ. ಚಂದನವನದಲ್ಲಿ ಮತ್ತೆ ಕಮಾಲ್ ಮಾಡಲಿರುವ ಕಿಲ್ಲಿಂಗ್ ಜೋಡಿ. ಬಹುನಿರೀಕ್ಷಿತ ಸಿನಿಮಾ ಕಿಲ್ಲಿಂಗ್ ವೀರಪ್ಪನ್ ಬಿಡುಗಡೆಗೆ ತಯಾರಾಗಿ ನಿಂತಿರುವಾಗಲೇ ಖ್ಯಾತ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಕಾಂಬಿನೇಷನ್ ನಲ್ಲಿ ಮತ್ತೊಂದು ಸಿನಿಮಾ ಸೆಟ್ಟೇರ್ತಿದೆ. ಹೌದು, ವರ್ಮಾ ಅವರ ಜೊತೆ ಸೌತ್ ಎಂಬ ಮತ್ತೊಂದು ಹೊಸ ಸಿನಿಮಾ ಮಾಡುತ್ತೇನೆ ಎಂದು ಸ್ವತಃ ಶಿವಣ್ಣ ಅವರೇ ತಿಳಿಸಿದ್ದಾರೆ. ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರು ಶಿವಣ್ಣ ಅವರಿಗಾಗಿ ಇನ್ನೊಂದು ಸಿನಿಮಾ ಮಾಡಲು ರೆಡಿಯಾಗಿ ನಿಂತಿದ್ದಾರೆ. ಅಭಿನವ ಭಾರ್ಗವ ವಿಷ್ಣುವರ್ಧನ್ ಅವರ 6ನೇ ಪುಣ್ಯತಿಥಿ. ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮನ್ನ ಅಗಲಿ ಇಂದಿಗೆ 6 ವರ್ಷ. ವಿಷ್ಣುವರ್ಧನ್ ಅವರ 6ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಇಂದು ನಗರದ ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿ ಅಭಿಮಾನಿಗಳ ದಂಡೇ ನಡೆದಿತ್ತು. ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಕಾರ್ಯಕರ್ತರು ರಕ್ತದಾನ, ಆರೋಗ್ಯ ತಪಾಸಣೆ ಶಿಬಿರ ನಡೆಸಿದರು. ಅಪಾರ ಸಂಖ್ಯೆಯಲ್ಲಿ ನಡೆದಿದ್ದ ಅಭಿಮಾನಿಗಳಿಗಾಗಿ ಅನ್ನ ಸಂತರ್ಪಣೆ ಕೂಡ ನಡೆಯಿತು.